ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲರಿಗೂ ರಮ್ಯ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಹೆಲ್ದಿ ಡ್ರಿಂಕ್ ಮಾಡ್ತಾ ಇದ್ದೀನಿ. ಅದು ಏನಂದ್ರೆ ಬನಾನಾ ಮಿಲ್ಕ್ ಶೇಕ್. ತುಂಬ ಸಿಂಪಲ್ ಆಗಿ ಮಾಡ್ಕೋಬೋದು. ಅದನ್ನು ಮಾಡೋದಕ್ಕೆ ಒಂದು ಬಾಳೆಹಣ್ಣು, ಒಂದು 4-5 ಖಜೂರಿ, ಗೋಡಂಬಿ, ಒಂದು 4-5 ಪಿಸ್ತಾ ತೊಗೊಂಡಿದ್ದೀನಿ. ಹಾಗೆ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಸ್ವಲ್ಪ ಜೇನುತುಪ್ಪ. ತುಂಬ ಸಿಂಪಲ್ ಆಗಿ ಇದನ್ನು ಮಾಡ್ಕೊಳ್ಬೋದು. ಇವಾಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ತಗೊಂಡಿರುವ ಒಂದು ಬಾಳೆಹಣ್ಣನ್ನ ಸಿಪ್ಪೆ ತೆಗೆದುಬಿಟ್ಟು ಅದನ್ನ ಈ ರೀತಿ ಮುರಿದುಕೊಂಡು ಒಂದು ಜಾರ್ಗೆ ಹಾಕ್ತಾ ಇದ್ದೀನಿ. ನೀವು ಬೇಕಾದ್ರೆ ಕಟ್ ಮಾಡಿ ಹಾಕೊಳ್ಬೋದು. ಹಾಗೆ ಒಂದು 4-5 ಪಿಸ್ತಾ ತಗೊಂಡಿದ್ದೀನಿ. ಸ್ವೀಟ್ನೆಸ್ಗೋಸ್ಕರ ನಾನು ಸಕ್ಕರೆ ಯೂಸ್ ಮಾಡಿಲ್ಲ ಇಲ್ಲಿ. ಅದರ ಬದಲಿಗೆ ನಾನು ಖಜೂರಿ ತಗೊಂಡಿದ್ದೀನಿ. ಸ್ಮೂತ್ ಖಜೂರಿ ಇರುತ್ತಲ್ಲ, ಅದನ್ನ ತಗೊಂಡಿದ್ದೀನಿ. ಈ ತರ ಖಜೂರಿ ಇಲ್ಲದೆ ಇದ್ರೆ ಸ್ವಲ್ಪ ಬಿರುಸ್ ಖಜೂರಿ ಬರ್ತದಲ್ಲ, ಅದು ಇದ್ರೆ ಒಂದು ಸ್ವಲ್ಪ ಹೊತ್ತು ಹಾಲಲ್ಲಿ ನೆನೆಸಿ ಹಾಕೊಳ್ಬೋದು. ಹಾಗೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಡ್ರೈ ಫ್ರೂಟ್ಸ್ ಅದಾವ ಅದನ್ನೇ ಹಾಕೊಂಡು ಕೂಡ ಮಾಡ್ಕೊಳ್ಬೋದು. ಇದಕ್ಕೇನೆ ಇವಾಗ ಒಂದು ಅರ್ಧ ಗ್ಲಾಸ್ನಷ್ಟು ಹಾಲು ಹಾಕುತ್ತಾ ಇದ್ದೀನಿ. ಕೂಲ್ ಆಗಿ ಬೇಕಾದ್ರೆ ಒಂದು ಐಸ್ ಕ್ಯೂಬ್ ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೋಬಹುದು. ನಾನು ಹಾಗೆ ಇದನ್ನ ಗ್ರೈಂಡ್ ಮಾಡ್ಕೊಂಡು ತಗೊಂಡಿದ್ದೀನಿ, ನೋಡ್ಬೋದು. ಇವಾಗ ಗ್ರೈಂಡ್ ಮಾಡಿರುವ ಈ ಬನಾನಾ ಶೇಕ್ ಅನ್ನ ನಾನು ಗ್ಲಾಸಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬಾ ಹೆಲ್ದಿ ಆದ ಡ್ರಿಂಕ್ ಅಂತ ಹೇಳ್ಬೋದು. ಮಕ್ಕಳಿಗೂ ಕೊಡ್ಬೋದು, ವಯಸ್ಸಾದವರಿಗೂ ಕೂಡ ತುಂಬಾ ಹೆಲ್ದಿ ಆಗಿರುವ ಡ್ರಿಂಕ್ ಅಂತ ಹೇಳ್ಬೋದು. ನೋಡಿದ್ರಲ್ಲ, ಬನಾನಾ ಶೇಕ್ ಅನ್ನ ಸಿಂಪಲ್ ಆಗಿ ಯಾವ ತರ ಮಾಡ್ಕೊಳ್ಳೋದಂತ. ಮೇಲ್ಗಡೆಯಿಂದ ಗಾರ್ನಿಶ್ಗೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಗೆ ಸ್ವಲ್ಪ ಜೇನುತುಪ್ಪನ ಸೇರಿಸ್ಕೊಂಡಿದ್ದೀನಿ. ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ತಡ ಮಾಡಬೇಡಿ, ಒಂದು ಲೈಕ್ ಕೊಡಿ. ಇದೇ ತರದ ಈಸಿ ರೆಸಿಪಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು.